ನಿಮಗೆ ನೀವೇ ಮೋಸ ಮಾಡಿಕೊಳ್ಳುವಂಥದ್ದು. ಎಸ್, ಯು ಹರ್ಡ್ ಇಟ್ ರೈಟ್, ನಿಮಗೆ ನೀವೇ ಮೋಸ ಮಾಡಿಕೊಳ್ಳುವಂಥದ್ದು. ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ, ಯಾರು ಒಂದು ಸ್ಕಿಲ್ಲಲ್ಲಿ ಈ 20 ವರ್ಷ ಒಂದೇ ಕೆಲಸ ಮಾಡುವಂಥದ್ದು, ಈ 3 ವರ್ಷಕ್ಕೆ ಒಂದು ಮಾಡೋದು, ಇನ್ನೂ 5 ವರ್ಷ ಇನ್ನೇನೋ ಟ್ರೈ ಮಾಡೋದು, ಈ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದವರು ಅಲ್ಲೂ ಇಲ್ಲ ಆಗಿಬಿಡ್ತಾರೆ. ಇಲ್ಲಿ 2 ಥರ ಮೋಸ ಆಗುತ್ತೆ ಜನಗಳಿಗೆ. ನೀವು ಹೇಳೋದು ಅನ್ಎಂಪ್ಲಾಯ್ಮೆಂಟ್ ಒಂದು ಪ್ರಾಬ್ಲಮ್ ಆದರೆ ಅನ್ಎಂಪ್ಲಾಯಬಿಲಿಟಿ ಒಂದು ಪ್ರಾಬ್ಲಮ್. ಹೌದು, ಅನ್ಎಂಪ್ಲಾಯಬಿಲಿಟಿ ಅವ್ರು ಏನು ಮಾಡಬೇಕಂದ್ರೆ, ನಾನು ಯಾರನ್ನು, ಇದು ವ್ಯವಸ್ಥೆಯ ಪ್ರಾಬ್ಲಮ್ ಕೂಡ ಇದೆ ನಮ್ಮಲ್ಲಿ. ಯಾಕೆಂದರೆ ನನಗೊಂದು ಧ್ಯೇಯೋದ್ದೇಶ ಇದ್ದರೆ ನಾನು ಖಂಡಿತ ಅಚೀವ್ ಮಾಡೋದು. ಎಂತೆಂಥವ್ರು ಅಬ್ದುಲ್ ಕಲಾಂ ಅಂತವರು, ವಿವೇಕಾನಂದ ಏನಿರಲಿಲ್ಲ ಅವ್ರಿಗೆ, ಆದರೆ ಅವ್ರು ಆ ಧ್ಯೇಯದಿಂದ ಅವ್ರು ಅಚೀವ್ ಮಾಡೋದು. ಅದರ ಜೊತೆಗೆ ನೀವು ಮಧ್ಯದಲ್ಲಿ ಹೇಳ್ತಾ ಇದ್ರಿ ಓವರ್ ಅರ್ನಿಂಗ್ ಅಂತ, ನಿಮ್ಮ ಯೋಗ್ಯತೆಗೆ ಮೀರಿ ಗಳಿಸೋಕೆ ಶುರು ಮಾಡಿಬಿಟ್ಟಿರ್ತೀವಿ. ಅದು ಪ್ರಾಬ್ಲಮ್ ಅಲ್ಲ ಸರ್, ನನ್ನ ಪ್ರಕಾರ ಪ್ರಾಬ್ಲಮ್ ಅಲ್ಲ. ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ದ್ಯಾಟ್? ಸಾಯೋ ತನಕ ದುಡಿತಿರ್ತಾರೆ. ಹಬ್ಬಬ್ಬ ಅಂದರೆ ಅವ್ರಿಗೆ ಮಕ್ಕಳು ಅವರನ್ನ ಖುಷಿ ಪಡ್ಬೋದು, ಮೊಮ್ಮಕ್ಕಳು ಖುಷಿ ಪಡ್ಬೋದು, ಬಟ್ ಇವ್ರು ಖುಷಿ ಪಟ್ಟಿರೋದಿಲ್ಲ ಗಳಿಕೆಗೆ ಅಂತ. 5 ಲಕ್ಷ ನಿಮಗೆ ಬೇಕಾದಷ್ಟು ಲೈಫಲ್ಲಿ ಏನಾಗುತ್ತೆ, ನಾವೇನು ಹೇಳ್ತೀವಿ ಅಂದರೆ, ಈ ಏನೂ ಕಷ್ಟಪಟ್ಟಿದ ಕೆಲಸ ಮಾಡದೆ ಎಂಜಾಯ್ ಮಾಡೋವಂಥ ಪೀರಿಯಡ್ ಇದೆಯಲ್ಲ, ಅಂದರೆ ನಿಮಗೆ ಫ್ರೀ, ಯು ಆರ್ ವೆರಿ ಫ್ರೀ ಟು ಡೂ ವಾಟ್ ಯು ವಾಂಟ್ ಟು ಡೂ. ನಿಮಗೆ ಗಿಟಾರ್ ಕಲೀಲಿಲ್ವಾ? ಯಾಕೆಂದರೆ ಇಷ್ಟು ವರ್ಷ ನಾವೇನು ಮಾಡಿರ್ತೀವಿ, ಎಲ್ಲದನ್ನು ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀವಿ. ನನಗೇನೋ ಒಂದು ಆಸೆ ಇರುತ್ತೆ, ನಾನೇನೋ ಆಗಬೇಕಾಗಿರುತ್ತೆ, ನಮ್ಮಪ್ಪ ಇನ್ನೆಲ್ಲೋ ಸೇರಿಸ್ಬಿಡ್ತಾರೆ. ಇನ್ನೇನೋ ಹಾಡುಗಾರ ಆಗಬೇಕಾಗಿರುತ್ತೆ, ನಾನು ಇಂಜಿನಿಯರ್ ಆಗಿಬಿಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಸೈಬರ್ ಕ್ರೈಮ್ ವಿರುದ್ಧ ಜಾಗೃತಿ, ಇದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೀವಿ. ಮೋಸಕ್ಕೆ ಹೇಳಿ ಗುಡ್ ಬೈ ಈ ಒಂದು ಸರಣಿನಲ್ಲಿ ಇವತ್ತು ನಾವು ಮಾತಾಡ್ತಿದ್ದೀವಿ ನಮಗೆ ನಾವೇ ಮಾಡಿಕೊಳ್ಳುವಂತಹ ಮೋಸಗಳು. ನಮಗೆ ಅರ್ನ್ ಮಾಡಿ ಸಾಕಷ್ಟು ದುಡ್ಡು ಮಾಡುವಂತಹ ಶಕ್ತಿ ಇರುತ್ತೆ, ಆ ಪೊಟೆನ್ಷಿಯಲ್ ಇರುತ್ತೆ, ಆದರೆ ನಾವು ಅದನ್ನು ಬೆಳೆಸ್ಕೊಳ್ಳಲ್ಲ. ಹೀಗಾಗಿ ಇದರಿಂದ ನಮಗೆ ನಾವೇ ಮೋಸ ಮಾಡ್ಕೊಳ್ತೀವಿ. ನಮಗೆ ಕೆಪಾಸಿಟಿ ಇದ್ದರೂ ಕೂಡ ಸರಿಯಾದ ಆದಾಯನ ನಾವು ಅರ್ನ್ ಮಾಡಲ್ಲ. ಅದು ನಮಗೆ ನಾವೇ ಮಾಡಿಕೊಳ್ಳುವಂತಹ ಮೋಸ. ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಮಾತಾಡ್ತಿದ್ವಿ ಇಂದಿನ ಎಪಿಸೋಡ್ನಲ್ಲಿ. ನಾನು ಮೊದಲೇ ಹೇಳಿದಾಗೆ ಇದು 2019ರಲ್ಲಿ ನಾವು ಸುವರ್ಣ ನ್ಯೂಸ್ ಈ ಚಾನಲ್ನಲ್ಲಿ ಮಾಡಿದಂತಹ ಪ್ರಸಾರ, ಇದರ ಮರುಪ್ರಸಾರ ಮಾಡ್ತಾ ಇದ್ದೀವಿ. ನನ್ನ ಜೊತೆ ನನ್ನ ಸ್ನೇಹಿತರಾದ ಅಜಿತ್ ಹನುಮಕ್ಕನವರಿದ್ದರು. ಒಳ್ಳೆ ಸಂಭಾಷಣೆ. ಈ ಎಪಿಸೋಡ್ನಲ್ಲಿ ವಿಶೇಷ ಏನು ಗೊತ್ತಾ, ಶ್ರೀ ರವಿಶಂಕರ್ ಗುರೂಜಿಯವರು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ನಾವು ಹೇಗೆ ನಮ್ಮ ಶಕ್ತಿಗೆ ಅನುಗುಣವಾಗಿ ಸಂಪಾದನೆ ಮಾಡಬೇಕು ಅಂತ. ಬನ್ನಿ ನೋಡ್ಕೊಂಡು ಬರೋಣ. ಈ 20 ನಿಮಿಷದ ಕಾರ್ಯಕ್ರಮ ಅದ್ಭುತವಾದ ಸಂಭಾಷಣೆ. ಮೋಸಕ್ಕೆ ಹೇಳಿ ಗುಡ್ ಬೈ, ಮೋಸಕ್ಕೆ ಹೇಳಿ ಗುಡ್ ಬೈ. ನೀವು ಕಷ್ಟಪಟ್ಟು ಗಳಿಸಿದ, ಇನ್ನೂ ಕಷ್ಟಪಟ್ಟು ಉಳಿಸಿದ ಹಣ ಇನ್ಯಾರೋ ವಂಚಕರ ಪಾಲಾಗಬಾರದು ಅನ್ನುವ ಕಳಕಳಿಯಿಂದ ಸುವರ್ಣ ನ್ಯೂಸ್ ಫಿನ್ಮೋ ಜೊತೆ ಸೇರಿಕೊಂಡು ನಡೆಸ್ತಾ ಇರುವ ವಿಶೇಷ ಅಭಿಯಾನ ಮೋಸಕ್ಕೆ ಹೇಳಿ ಗುಡ್ ಬೈಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇಷ್ಟು ವಾರಗಳ ಕಾಲ ಪ್ರತಿ ವಾರ ಒಂದೊಂದು ರೀತಿಯ ಮೋಸದ ಬಗ್ಗೆ ನೀವು ನೋಡಿದ್ದೀರಿ. ಇವತ್ತು ಅದಕ್ಕಿಂತಲೂ ತುಂಬ ಡಿಫ್ರೆಂಟ್ ಆದ ಒಂದು ಮೋಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನಿಮಗೆ ನೀವೇ ಮೋಸ ಮಾಡಿಕೊಳ್ಳುವಂಥದ್ದು. ಎಸ್, ಯು ಹರ್ಡ್ ಇಟ್ ರೈಟ್, ನಿಮಗೆ ನೀವೇ ಮೋಸ ಮಾಡಿಕೊಳ್ಳುವಂಥದ್ದು. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನ ಹಾಗೆ ನೀವು ಗಳಿಸದೇ ಹೋದರೆ ಅದು ನಿಮಗೆ ನೀವು ಮಾಡಿಕೊಳ್ಳುವಂಥ ಮೋಸ. ನಿಮ್ಮ ಅಕೌಂಟ್ನಲ್ಲಿರುವ ಹಣವನ್ನು ಯಾರೋ ಲಪಟಾಯಿಸೋದು ಬೇರೆ, ಆದರೆ ನಿಮ್ಮ ಅಕೌಂಟಿಗೆ ಬರಬೇಕಾದಷ್ಟು ದುಡ್ಡು ಬಂದು ಬೀಳದೇ ಇದ್ದರೆ ಅದು ನಿಮಗೆ ನೀವೇ ಮೋಸ ಮಾಡಿಕೊಂಡಂತೆ. ಈ ಮೋಸವನ್ನು ತಡೆಗಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಮೋಹನ್ ಅವರಿದ್ದಾರೆ, ಫೈನಾನ್ಷಿಯಲ್ ಎಕ್ಸ್ಪರ್ಟ್. ಸರ್, ಸ್ವಾಗತ ತಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು. ಬಹಳ ಇಂಟ್ರೆಸ್ಟಿಂಗ್, ಇದು ಬಹಳ ಇಂಟ್ರೆಸ್ಟಿಂಗ್ ಟೈಟಲ್ ನೋಡಿದ್ರೆ ಅನ್ನಿಸ್ತಾ ಇದೆ ನಿಮಗೆ ಸ್ವಯಂ ಮೋಸ ಮಾಡಿಕೊಳ್ಳೋದು ಅಂತ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನ ಹಾಗೆ ನೀವು ಗಳಿಸ್ತಾ ಇದ್ದೀರಾ. ವಾಟ್ ಡು ಯು ಮೀನ್ ಬೈ ಸಾಮರ್ಥ್ಯಕ್ಕೆ ತಕ್ಕನ ಹಾಗೆ ಗಳಿಸೋದು ಅಂದರೆ? ಸಾಮಾನ್ಯವಾಗಿ ಅಜಿತ್ ಅವರೇ, ಎಲ್ಲರಿಗೂ ಏನಾಗುತ್ತೆ, ಒಂದು ಅರ್ನಿಂಗ್ ಕೇಪಬಿಲಿಟಿ ಅಂತ ಹೇಳ್ತೀವಿ. ಯಾವುದೋ ಒಂದು ಭಗವಂತ ನಮಗೊಂದು ವಿಶೇಷ ಶಕ್ತಿ ಕೊಟ್ಟಿರ್ತಾನೆ. ಎಸ್, ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಿಕೊಂಡು ನಮ್ಮ ಜೀವನನ ನಾವು ನಡೆಸ್ಕೊಳ್ತೀವಿ. ಸಾಮಾನ್ಯವಾಗಿ ನೀವು ನೋಡೋದಾದರೆ ಒಂದು 20-21 ವರ್ಷದವರೆಗೂ ಎಜುಕೇಷನಲ್ಲೇ ಮುಗಿದೋಗುತ್ತೆ. ಗ್ರ್ಯಾಜುಯೇಷನ್ ಮುಗಿಸಿ ಒಂದು 21-22 ವರ್ಷಕ್ಕೆ ಕೆಲಸಕ್ಕೆ ಸೇರಿದ್ರೆ ನೀವು ಒಂದು 55-60ರವರೆಗೆ ಒಂದು 30-40 ವರ್ಷ ನಮಗೆ ಒಂದು ಅರ್ನಿಂಗ್ ಲೈಫ್ ಅಂತಿರುತ್ತೆ. ಎಸ್, ಈ ಒಂದು 30-40 ವರ್ಷ ನಾವು ಕೆಲಸ ಮಾಡಿ ಗಳಿಸುವಂತಹ ಒಂದು ಲೈಫ್. ಇದನ್ನು ನೀವು 3 ಭಾಗ ಮಾಡೋದಾದರೆ, ಫಸ್ಟ್ 10 ಇಯರ್ಸ್ ಪ್ರತಿಯೊಬ್ಬರಿಗೂ ಅಪ್ಲೈ ಆಗುವಂಥದ್ದು ಇದು. ಫಸ್ಟ್ 10 ಇಯರ್ಸು ತುಂಬ ಕಷ್ಟಪಡ್ತೀವಿ, ತುಂಬ ಕಡಿಮೆ ದುಡ್ಡು ಬರುತ್ತೆ. ಇನ್ನೊಂದು ನೆಕ್ಸ್ಟ್ 10 ಇಯರ್ಸ್ ನೀವು ನೋಡೋದಾದರೆ, ದ ಸೆಕೆಂಡ್ ಹಾಫಲ್ಲಿ ತುಂಬ ನೀವು ಕಷ್ಟ ಎಷ್ಟು ಪಡ್ತೀರಾ ಅದಕ್ಕೆ ತಕ್ಕಷ್ಟು ದುಡ್ಡು ಕೂಡ ನಿಮಗೆ ಬರುತ್ತೆ. ಈ ಫೈನಲ್ ಇದೆಯಲ್ಲ, ಭಾಳ ಎಂಜಾಯ್ಮೆಂಟ್ ಪೀರಿಯಡ್ ಅದು. ಓಕೆ, ತುಂಬ ಸೂಪರ್ವೈಸರಿ ರೋಲ್ಸ್ಗೆ ಬಂದುಬಿಟ್ಟಿರ್ತೀರ ನೀವು. ನಿಮಗೆ ಕಷ್ಟ ಏನೂ ಇರಲ್ಲ, ಎಕ್ಸ್ಪರ್ಟೈಸ್ ಬಂದುಬಿಟ್ಟಿರುತ್ತೆ, ಬಹಳಷ್ಟು ದುಡ್ಡು ಬರ್ತಾ ಇರುತ್ತೆ,
ಕೆಲಸ ಜಾಸ್ತಿ ಇರೋದಿಲ್ಲ. ಸೊ ಈ ಥರ ಇನ್ಕಮ್ ಫ್ಲೋ ಏನಿರುತ್ತೆ ನಮಗೆ ಅದು ಕಂಟಿನ್ಯೂಸ್ ಆಗಿರೋದಿಲ್ಲ, ಪ್ರತಿ ಟೈಮಲ್ಲೂ ಒಂದೇ ಥರ ಇರೋದಿಲ್ಲ. ಇದು ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಂದರೆ ಯಾರು ಒಂದು ಸ್ಕಿಲ್ಲಲ್ಲಿ ಈ 20 ವರ್ಷ ಒಂದೇ ಕೆಲಸ ಮಾಡೋವಂಥದ್ದು, ಈ 3 ವರ್ಷಕ್ಕೆ ಒಂದು ಮಾಡೋದು, ಇನ್ನೂ 5 ವರ್ಷ ಇನ್ನೇನೋ ಟ್ರೈ ಮಾಡೋದು, ಈ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದವರು ಅಲ್ಲೂ ಇಲ್ಲ ಆಗಿಬಿಡ್ತಾರೆ. ಇಲ್ಲಿ 2 ಥರ ಮೋಸ ಆಗುತ್ತೆ ಜನಗಳಿಗೆ. ಒಂದು, ಅಗತ್ಯಕ್ಕಿಂತ ಕಮ್ಮಿ ಅರ್ನ್ ಮಾಡೋವಂಥದ್ದು. ನಿಮ್ಮ ಸಂಪಾದನೆ ಮಾಡೋದು ನಿಮ್ಮ ಅಗತ್ಯಕ್ಕಿಂತ ಕಮ್ಮಿ ಇದ್ದರೆ, ಇವರೇ ಯಾರನ್ನ ನಾವು ಬಡವರು ಅಂತ ಕರಿತೀವಿ. ದುಡ್ಡು ಇಲ್ಲದೆ ಇರೋರು, ನಾವು ಬಡವರು, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಯಾರು ಹೇಳ್ತಾರೆ, ಇವ್ರು ಏನಂತಂದರೆ ಅರ್ನಿಂಗ್ ಮಾಡಬೇಕು ಅನ್ನೋ ಸೀರಿಯಸ್ನೆಸ್ ಇರೋದಿಲ್ಲ. ಅದು ಒಂದು ಕ್ಯಾಟಗರಿ. ಆದರೆ ಇನ್ನೊಂದು ಕ್ಯಾಟಗರಿ ಅರ್ನಿಂಗ್ ಟೂ ಮಚ್ ಆಲ್ಸೋ ಇಸ್ ಅ ಪ್ರಾಬ್ಲಮ್. ಸಾಮರ್ಥ್ಯಕ್ಕೆ ತಕ್ಕನಾಗಿ ಗಳಿಸದೇ ಇರೋದು ಅಂದರೆ ಒಬ್ಬೊಬ್ಬ ವ್ಯಕ್ತಿಗೆ ಅಥವಾ ಒಬ್ಬೊಬ್ಬನ ಕಸುಬಿಗೆ ಒಂದೊಂದು ಸಾಮರ್ಥ್ಯ ಇರುತ್ತೆ. ಹೌದು. ಒಬ್ಬ ಪಾನ್ ಶಾಪ್ ಇಟ್ಟಿರೋನು ಇಷ್ಟರವರೆಗೂ ಗಳಿಸ್ಬಹುದು, ಗ್ರೋಸರಿ ಶಾಪ್ ಇಟ್ಟಿರೋನು ಇಷ್ಟರವರೆಗೂ ಗಳಿಸ್ಬೋದು, ಇಂಥ ಜಾಬ್ ಮಾಡ್ತಿರೋನು ಇಷ್ಟರವರೆಗೂ ಗಳಿಸ್ಬೋದು. ಅದಕ್ಕಿಂತ ಕಡಿಮೆ ಅವರಿಗೆ ಹಣ ಬರ್ತಾ ಇದ್ದರೆ ದೇರ್ ಇಸ್ ಅ ಪ್ರಾಬ್ಲಮ್ ಅಂತ ಅರ್ಥ. ಹೌದು ಸರ್, ವಿಲ್ಲಿಂಗ್ನೆಸ್ ಟು ಅರ್ನ್ ಬೇರೆ. ಹೌದು. ನನಗೆ ತುಂಬ ಗಳಿಸ್ಬೇಕು ಅಂತಿದೆ, ಬಟ್ ನನಗೆ ಅವಕಾಶ ಇಲ್ಲ. ನನ್ನ ಸಾಮರ್ಥ್ಯಕ್ಕೆ ತಕ್ಕನಂಥ ನೌಕರಿ ಸಿಕ್ಕರೆ ನನಗೆ ಒಳ್ಳೆ ಇನ್ಕಮ್ ಬರುತ್ತೆ, ಬಟ್ ನೌಕರಿ ಸಿಗ್ತಾ ಇಲ್ಲ. ಬಿಸ್ನೆಸ್ ಶುರು ಮಾಡೋಕ್ಕಾಗ್ತಿಲ್ಲ. ಅವನದೇನು ತಪ್ಪು ಸರ್ ಅದರಲ್ಲಿ? ಇದರಲ್ಲಿ 2 ಸರ್. ಒಂದು, ಈಗ ನಾನು ಬಡವ, ನನಗೆ ಆಪರ್ಚುನಿಟೀಸ್ ಇಲ್ಲ, ವ್ಯವಹಾರ ಮಾಡೋದಕ್ಕೆ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ಸ್ ಇಲ್ಲ, ನನ್ನನ್ನು ಕೊಟ್ಟು ಯಾರು ದುಡ್ಡು ಕೊಡ್ತಾರೆ, ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಗೌರ್ಮೆಂಟ್ ಬ್ಲೇಮ್ ಮಾಡ್ತಾರೆ, ಈಗ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇಲ್ಲ, ಆಪರ್ಚುನಿಟೀಸ್ ಇಲ್ಲ ಅಂಥೇಳಿ. ಆದರೆ ಇವತ್ತು ನೀವು ಒಂದು ಅರ್ಥ ಮಾಡ್ಕೋಬೇಕು, ಈ ಅರ್ನಿಂಗ್ ಅನ್ನೋದು ಯಾವುದರಿಂದ ಮಾಡ್ತಾರೆ. ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತೀರಾ, ನಿಮ್ಗೊಂದು 50,000 60,000 ಸಂಬಳ ಬರುತ್ತೆ ಅಂದರೆ ನಾವೇನಂತೀವಿ, ಕಂಪನಿ ನಮಗೆ ಸಂಬಳ ಕೊಡ್ತಾ ಇದೆ ಅಂತ. ಅದು ನಿಜ ಅಲ್ಲ. ಕಂಪನಿ ಸಂಬಳ ಕೊಡಲ್ಲ, ಕಂಪನಿ ಕೊಡೋದು ನಿಮ್ಮ ಸ್ಕಿಲ್ಸ್ಗೆ. ನೀವೊಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ, ಅಥವಾ ನೀವೊಂದು ಅಕೌಂಟ್ಸ್ ಕೂಡ ಬರೆದ್ರೆ, ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸಲ್ಲಿ ಅಕೌಂಟ್ಸ್ ಬರೆದ್ರೆ, ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಾ ಅವರಿಗೆ ನಿಮ್ಮ ಎಷ್ಟು ಅಗತ್ಯತೆ ಇದೆ ಆದರೂ ನಿಮಗೆ ಸಂಪಾದನೆಯನ್ನು ತಂದು ಕೊಡುವಂಥದ್ದು. ಈಗ ನೀವು ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ಒಬ್ಬ ಕೀ ಮ್ಯಾನ್ ಅಂತ ಇರ್ತಾನೆ, ಅವನೇನಾದರೂ ಕೆಲಸ ಬಿಟ್ಟರೆ ಆ ಬಿಸ್ನೆಸ್ಸೇ ಬಿದ್ದೋಗುತ್ತೆ. ಹಾಗಾಗಿ ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾರಲ್ಲ. ಹಾಗಾಗಿ ನಮಗೆ ಆ ವಿಶೇಷತೆ ಏನೋ ಒಂದು ಇರಬೇಕು. ಅದು ಯಾವಾಗ ಬರುತ್ತೆ ಅಂತಂದರೆ, ಕಷ್ಟಪಟ್ಟು ಯಾವುದೋ ಒಂದು ಕೆಲಸದಲ್ಲಿ ನನಗೆ ಯಾವುದು ಇಷ್ಟಪಡ್ತೀನಿ ಅಥವಾ ಯಾವುದರಲ್ಲಿ ಹೆಚ್ಚು ದುಡ್ಡಿದೆ ಅಂತ. ಇವತ್ತು ಇಟ್ಸ್ ಎ ವರ್ಲ್ಡ್ ಆಫ್ ಆಪರ್ಚುನಿಟೀಸ್, ಕಡಿಮೆ ಇಲ್ಲ. ಇದನ್ನು ನೀವು 10 ವರ್ಷದ ಹಿಂದೆ ಕೇಳಿದರೆ ನಾನು ಇದಕ್ಕೆ ಈ ಆನ್ಸರ್ ಕೊಡ್ತಿರಲಿಲ್ಲ. ಇವತ್ತು ಅರ್ನ್ ಮಾಡೋದಕ್ಕೆ ಬಹಳಷ್ಟು ಆಪರ್ಚುನಿಟಿ. ನಿಮಗೆ ಭಾಷೆ ಬರಲ್ವಾ, ಓದೋಕ್ಕೆ ಬರಲ್ವಾ, ಕಲ್ತ್ಕೋಬೋದು, ಓದೋದನ್ನು ಕಲ್ತ್ಕೋಬೋದು. ಭಾಷೆ ಬರಲ್ಲ, ಕಲ್ತ್ಕೋಬೋದು, ಇಂಗ್ಲೀಷ್ ಕಲ್ತ್ಕೋಬೋದು. 2 ವಾರದಲ್ಲಿ ಇಂಗ್ಲೀಷ್ ಕಲಿಸುವಂಥ ಕೋರ್ಸ್ಗಳಿದೆ ಆನ್ಲೈನ್ನಲ್ಲಿ. ಆದರೆ ಜನ ಏನು ಮಾಡ್ತೀವಿ ನಾವು, PUBG ಅಂತ ಗೇಮು, ಟಿಕ್ಟಾಕ್ಗಳನ್ನು ಆಡಿಕೊಂಡು ಎಲ್ಲೋ ಯಾವುದೋ ಎಲೆಕ್ಷನ್ ಕ್ಯಾಂಪೇನಲ್ಲಿ ಹೋಗಿ ಅವರೇನೋ ದುಡ್ಡು ಕೊಡ್ತಾರೆ, ತಿನ್ನೋಕೆ ಕುಡಿಯೋಕ್ಕೆ ಕೊಡ್ತಾರೆ ಅಂತ ಅವ್ರ ಹಿಂದೆ ಹೋಗಿ. ಈಗ ಎಷ್ಟೊಂದು ಕಡೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ನಡೀತಿದೆ ಅಜಿತ್ ಅವರೇ. ಅಲ್ಲಿ ಜನನೇ ನಡೀತಾ ಇದೆ, ಜನ ಬರ್ತಾ ಇಲ್ಲ, ಸರ್ಕಾರದಿಂದ ನಡೀತಾ ಇದೆ. ಅನೇಕ ಕಡೆ ಫ್ರೀಯಾಗಿ ಮಾಡ್ತಿದ್ದಾರೆ. ಯಾರು ಬಂದು ನಾನು ಮಾಡ್ತೀನಿ ಅನ್ನೋರಿಲ್ಲ. ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ನೀವೇನು ಹೇಳ್ತೀರಿ, ಇನ್ನೊಂದು ಕಡೆ ನಾನೀಗ ಒಂದು ಇಂಟರ್ವ್ಯೂಗೆ, ಜಾಬ್ಗೆ ಒಬ್ಬನ್ನ ಸೆಲೆಕ್ಟ್ ಮಾಡಬೇಕಂದ್ರೆ 15 ಜನ 20 ಜನ ಇಂಟರ್ವ್ಯೂ ಮಾಡ್ತೀವಿ. ಒಬ್ಬರು ಕೂಡ ಅವ್ರಿಗೆ ಕೊಡಬಹುದು ಅನ್ನೋದು ಕಷ್ಟ. ಸೊ ನೀವು ಹೇಳೋದು ಅನ್ಎಂಪ್ಲಾಯ್ಮೆಂಟ್ ಒಂದು ಪ್ರಾಬ್ಲಮ್ ಆದರೆ ಅನ್ಎಂಪ್ಲಾಯಬಿಲಿಟಿ ಒಂದು ಪ್ರಾಬ್ಲಮ್. ಹೌದು. ಅನ್ಎಂಪ್ಲಾಯಬಿಲಿಟಿ ಅವ್ರು ಏನು ಮಾಡಬೇಕಂದ್ರೆ, ನಾನು ಯಾರನ್ನು, ಇದು ವ್ಯವಸ್ಥೆಯ ಪ್ರಾಬ್ಲಮ್ ಕೂಡ ಇದೆ ನಮ್ಮಲ್ಲಿ. ನಾವೇನು ಮಾಡಬೇಕು, ಎಚ್ಚೆತ್ಕೋಬೇಕು. ನನಗೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಸೀರಿಯಸ್ನೆಸ್ ತುಂಬ ಚೆನ್ನಾಗಿರಬೇಕು. ಆಗ ನಾನು ಸಮಸ್ಯೆನ ಯಾವಾಗ ನಾನು ಅದಕ್ಕೆ ಡೀಪ್ಗೆ ಹೋಗ್ತೀನಿ, ಅದಕ್ಕೆ ಉತ್ತರ ತಾನಾಗೇ ಬರುತ್ತೆ. ನೀವು ಹೇಳ್ಬೋದು, ನಾನು ಬಡವ, ನನಗೇನು ಸಿಗುತ್ತೆ ಅಂದರೆ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಬನ್ನಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನಮ್ಮ ವೆಬ್ಸೈಟಲ್ಲಿ, ನನಗೆ ಈ ಥರ ಇದೆ, ಏನು ಮಾಡಲಿ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೂಡ ನಾವು ಕೊಡ್ತೀವಿ. ಬಟ್ ನೀವು ಅದನ್ನು ಯೋಚನೆ ಮಾಡಿದ್ರೆ ನಿಮಗೇ ಸಿಗುತ್ತೆ. ಹಾಗಾಗಿ ನಿಮ್ಮನ್ನು ಬಿಟ್ಬಿಡಬೇಡಿ, ನಾನು ಹಣೆ ಬರ ಅಂದ್ಕೊಂಡು ಬಿಟ್ಬಿಡಬೇಡಿ. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಸಾಯೋದು ತಪ್ಪು. ಯಾಕೆಂದರೆ ನನಗೊಂದು ಧ್ಯೇಯೋದ್ದೇಶ ಇದ್ದರೆ ನಾನು ಖಂಡಿತ ಅಚೀವ್ ಮಾಡ್ಬೋದು. ಎಂತೆಂಥವ್ರು, ಅಬ್ದುಲ್ ಕಲಾಂ ಅಂತವರು, ವಿವೇಕಾನಂದ, ಏನಿರಲಿಲ್ಲ ಅವ್ರಿಗೆ, ಆದರೆ ಅವರು ಆ ಧ್ಯೇಯದಿಂದ ಅವ್ರು ಅಚೀವ್ ಮಾಡಿದ್ರು. ಸೊ ಅದರ ಜೊತೆಗೆ ನೀವು ಮಧ್ಯದಲ್ಲಿ ಹೇಳ್ತಾ ಇದ್ರಿ ಓವರ್ ಅರ್ನಿಂಗ್ ಅಂತ. ನಿಮ್ಮ ಯೋಗ್ಯತೆಗೆ ಮೀರಿ ಗಳಿಸೋಕೆ ಶುರು ಮಾಡಿಬಿಟ್ಟಿರ್ತೀವಿ. ಅದು ಪ್ರಾಬ್ಲಮ್ ಅಲ್ಲ ಸರ್, ನನ್ನ ಪ್ರಕಾರ ಪ್ರಾಬ್ಲಮ್ ಅಲ್ಲ. ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ದ್ಯಾಟ್? ಸರ್, ಈಗೇನಾಗುತ್ತೆ, ನನಗೆ ಆಲ್ರೆಡಿ ಈಗ ನನಗೆ ಬೇಕಾದಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ಆದರೆ ನನಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಈಗ ನಾನು 2 ಲಕ್ಷನೋ 3 ಲಕ್ಷನೋ ಅರ್ನಿಂಗ್ ಮಾಡ್ತಿದ್ದೀನಿ, ಅಥವಾ ನನ್ನ ಬಿಸ್ನೆಸ್ ಇದೆ 200 ಕೋಟಿ 300 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀನಿ. ನಾನು ಅದನ್ನು 1000 ಕೋಟಿ ಮಾಡಬೇಕು ಅಂತ ಕಷ್ಟಪಡ್ತಿರ್ತೀನಿ. 2 ಲಕ್ಷ ತಗೊಳ್ಳೋನು 5 ಲಕ್ಷ ಸಂಪಾದನೆ ಮಾಡಬೇಕು ಅಂತ ಕಷ್ಟಪಡ್ತಾ ಇರ್ತಾನೆ. ಆಲ್ರೆಡಿ 45-50 ವರ್ಷ ಆಗಿರುತ್ತೆ. ಇನ್ನೂ ಬೇಕು ಅನ್ನೋದಿರುತ್ತೆ. ಯಾಕೆಂದರೆ ಎಷ್ಟು ಸಾಕು ಅನ್ನೋದು ಮನುಷ್ಯನಿಗೆ ಗೊತ್ತಿಲ್ಲದೆ ಇದ್ದರೆ ಬಹಳ ಕಷ್ಟ. ಸಮ್ವೇರ್ ಒಂದು ಸ್ಟಾಪಿಂಗ್ ಅಂತ ಇರಬೇಕು. ಎಲ್ಲದಕ್ಕೂ, ಎಲ್ಲ ವಿಷಯಕ್ಕೂ ಒಂದು ಸ್ಟಾಪಿಂಗ್ ಇರಬೇಕು. ಸಾಕಷ್ಟು ನೀವು ಗಳಿಸಿದ್ರೆ ಏನಾಗುತ್ತೆ, ಅದು ಇನ್ನೂ ಹೆಚ್ಚು ಗಳಿಸಿದರೆ ಈ ಗಳಿಸಿರೋದನ್ನೇ ನೀವು ಎಂಜಾಯ್ ಮಾಡ್ತಾ ಇಲ್ಲ. ಏನಾಗ್ತಾ ಇದೆ, ಬಹಳಷ್ಟು ಜನಕ್ಕೆ ಆ ಸ್ಟ್ರೆಸ್ಸು,
18 ಅವರ್ಸ್ ವರ್ಕ್ ಮಾಡ್ತಾರೆ, 20 ಅವರ್ಸ್ ವರ್ಕ್ ಮಾಡ್ತಾರೆ. ಯಾತಕ್ಕೋಸ್ಕರ ಮನೆಯವ್ರಿಗೊಂದು ಸಮಯ ಕೊಡೋದಕ್ಕಾಗೋದಿಲ್ಲ, ಟ್ರಾವೆಲಿಂಗ್ ಮಾಡ್ತಾರೆ. ಅದು ಅವ್ರಿಗೆ ಯಾಕೆ ಅಂದರೆ ಆ ಅರಿವಿರಲ್ಲ. ಈಗ ನಾವು ನಮ್ಮ ಫಿನ್ಮೋದಲ್ಲಿ ಬಂದಾಗ ಅದಕ್ಕೆ ಫೈನಾನ್ಷಿಯಲ್ ಮೋಕ್ಷ ಅಂತ ಹೇಳ್ತೀವಿ. ಬಂದಾಗ ಫಸ್ಟ್ ಅದು ಹೇಳ್ತೀವಿ, ನೀವು ಸಾಕಷ್ಟಿದೆ, ನೀವು ನಿಲ್ಲಿಸಿ ಕೆಲಸ ಮಾಡೋದು ಅಂತ, ಬೇರೆ ಏನಾದರೂ ಮಾಡಿ ಅನ್ನೋದ್ರ ಬಗ್ಗೆ. ಅಂತಿಮವಾಗಿ ಗಳಿಕೆ ಸಾರ್ಥಕ ಆಗೋದು ಆ ಗಳಿಕೆಯನ್ನು ಅನುಭವಿಸಿದಾಗ. ಖಂಡಿತ ಹೌದು. ಕೆಲವರು ಅನುಭವಿಸೋದಿಲ್ಲ ಅದನ್ನು. ಈಗ ನಿಮ್ಗೊಂದು 60 ವರ್ಷ ಸಾಯೋ ತನಕ ದುಡಿತಿರ್ತಾರೆ. ಹಬ್ಬಬ್ಬ ಅಂದರೆ ಅವ್ರಿಗೆ ಮಕ್ಕಳು ಅವರನ್ನು ಖುಷಿ ಪಡ್ಬೋದು, ಮೊಮ್ಮಕ್ಕಳು ಖುಷಿ ಪಡ್ಬೋದು, ಬಟ್ ಇವ್ರು ಖುಷಿ ಪಟ್ಟಿರೋದಿಲ್ಲ ಗಳಿಕೆಗೆ ಅಂತ. ಅಂಡರ್ ಅರ್ನಿಂಗ್ ಹೆಂಗೆ ಪ್ರಾಬ್ಲಮ್ಮು, ಓವರ್ ಅರ್ನಿಂಗು ಪ್ರಾಬ್ಲಮ್ಮೆ. ಒಂದು ಹಂತದಲ್ಲಿ ಗಳಿಸಿದ ನಂತರ ನನಗೆ ದುಡ್ಡು ಸಾಕು, ಇನ್ನು ಮೇಲೆ ಈ ಗಳಿಕೆಯನ್ನು ನಾನು ಅನುಭವಿಸ್ತೀನಿ ಅನ್ನೋ ನಿರ್ಧಾರಕ್ಕೆ ಮನುಷ್ಯ ಬರಬೇಕು. ಇದೇ ವಿಷಯದ ಬಗ್ಗೆ ಶ್ರೀ ರವಿಶಂಕರ್ ಗುರೂಜಿ ಮಾತಾಡಿದ್ದಾರೆ. ಮೋಹನ್ ಅವ್ರ ಜೊತೆ ಬನ್ನಿ ನೋಡೋಣ ಏನು ಮಾತಾಡಿದ್ದಾರೆ ಅಂತ. ನಾವಿಲ್ಲಿ ಇರೋದು ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಶ್ರೀ ರವಿಶಂಕರ್ ಗುರೂಜಿ ಅವ್ರ ಜೊತೆ ನಾವಿದ್ದೀವಿ. ಈ ಥರದ ಈ ಮೋಸಕ್ಕೆ ಹೇಳಿ ಗುಡ್ ಬೈ ಕ್ಯಾಂಪೇನ್ ಏನು ನಾವು ಜಾಗರೂಕತೆಯನ್ನು ಮೂಡಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ. ಇದರ ಬಗ್ಗೆ ಅವರ ವಿಚಾರಗಳನ್ನು ಕೇಳೋಣ, ಅವರಿಂದ ಸಲಹೆ ಪಡೆಯೋಣ. ವೆಲ್ಕಮ್ ಟು ದ ಪ್ರೋಗ್ರಾಮ್ ಗುರೂಜಿ. ಇವತ್ತಿನ ದಿವಸ ಬಹಳಷ್ಟು ಮೋಸಗಳು ನಡೀತಾ ಇದೆ, ಫೈನಾನ್ಷಿಯಲ್ ಫ್ರಾಡ್ಸ್ಗಳಾಗ್ತಾ ಇದೆ ಸಮಾಜದಲ್ಲಿ. ಇದರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಾವು 12 ಥರದ ಫ್ರಾಡ್ಸ್ಗಳ ಬಗ್ಗೆ 12 ಎಪಿಸೋಡ್ಸ್ಗಳು ಮಾಡ್ತಾಯಿದ್ದೀವಿ. ಇದರ ಅಗತ್ಯತೆ ಇವತ್ತಿನ ಸಮಾಜಕ್ಕೆ ಏನಿದೆ ನಿಮ್ಮ ಪ್ರಕಾರ ಗುರುಗಳೇ? ನೋಡಿ, ಮೂಲಭೂತವಾಗಿ ನೋಡಬೇಕಿದ್ರೆ ಜನ ಬೇರೆಯವ್ರಿಗೆ ಮೋಸ ಮಾಡ್ತಾರೆ ಹೊರತು ತನಗೆ ತಾನು ಮೋಸ ಮಾಡ್ಕೊಳ್ಳೋದು ಕಡಿಮೆ. ತನಗೆ ತಾನು ಮೋಸ ಮಾಡಿಕೊಂಡ್ರೂ ಅದು ಗೊತ್ತಿಲ್ದಿರ ಮಾಡ್ಕೋತಾರೆ. ತಿಳಿದು ಮೋಸ ಮಾಡ್ತಾರಲ್ಲ ಬೇರೆಯವ್ರಿಗೆ, ಅದು ಯಾಕೆ ಅಂದರೆ ಒಂದು ಆತ್ಮೀಯತೆ ಇಲ್ಲ, ಅವರು ನಮ್ಮವರು ಅಂತಕ್ಕಂಥ ಒಂದು ಭಾವನೆ ಇಲ್ಲ. ಹಾಗಿದ್ದಾಗ ಸಮಾಜದಲ್ಲಿ ಥರದ ಮೋಸಗಳು ನಡೀತಲೇ ಹೋಗ್ತದೆ. ನಾನು ಚೆನ್ನಾಗಿರಬೇಕು, ಬೇರೆಯವ್ರು ಹೆಂಗಾದರೂ ಹಾಳಾಗಾದರೂ ಪರವಾಗಿಲ್ಲ ಅಂತಕ್ಕಂಥ ಸ್ವಾರ್ಥ ಬುದ್ಧಿ ಇದೆಯಲ್ಲ, ಆ ಸ್ವಾರ್ಥ ಬುದ್ಧಿಯಿಂದ ಜನ ಈ ಥರ ಮೋಸ ಮಾಡ್ತಾರೆ. ಅವ್ರು ಇದನ್ನು ತಿಳ್ಕೊಳ್ಳೋದಿಲ್ಲ. ಬೇರೆಯವರು ನಮಗೆ ಆ ಥರ ಮೋಸ ಮಾಡಿದ್ರೆ ನಮಗೆ ಹೇಗೆ ಅನ್ನಿಸ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮೋಸ ಬೇರೆಯವ್ರು ಮಾಡೋನು ಏನು ಯೋಚನೆ ಮಾಡ್ತಾನೆ, ನನಗೆ ಯಾರೂ ಮೋಸ ಮಾಡಿಕೊಡ್ದು ಅಂತಾನೆ. ಅದಕ್ಕೆ ಈ ಪ್ರಜ್ಞೆ ಮೂಡಿಸೋದು ತುಂಬ ಅವಶ್ಯಕತೆ. ನೀವು ಮಾಡ್ತಾ ಇರೋ ಕೆಲಸ ಇದು ತುಂಬ ಶ್ಲಾಘನೀಯವಾದದ್ದು. ಮೋಸಕ್ಕೆ ಗುಡ್ ಬೈ ಹೇಳಿ ಅನ್ಬೇಕಿದ್ರೆ ಆ ಜೊತೆಗೆ ನೀವು ಇದು ಹೇಳ್ತಾ ಇದ್ದೀರಾ, ಏನು ಎಲ್ಲರನ್ನೂ ನಿಮ್ಮವರಾಗಿ ನೋಡ್ರಿ, ಎಲ್ಲರಲ್ಲೂ ಒಂದು ಆತ್ಮೀಯತೆ ಇರಲಿ. ನೀವು ನಿಮ್ಮ ಮಕ್ಕಳಿಗೆ ಮೋಸ ಮಾಡ್ತೀರಾ, ನೀವು ಅಣ್ಣ ತಂಗಿಗೆ ಮೋಸ ಮಾಡ್ತೀರಾ, ನಿಮ್ಮ ಮನೆಯವ್ರಿಗೆ ಮೋಸ ಮಾಡ್ತೀರಾ. ಹಾಗೆ ನೀವು ಅವ್ರಿಗೂ ಮೋಸ ಮಾಡ್ತಾಯಿದ್ರೆ ನೀವು ಯಾವುದೋ ರುಗುಣ ಚಿತ್ತದಿಂದ ಪೀಡಿತರಾಗಿದ್ದೀರಾ. ನಿಮಗೇನೋ ಕಾಲೇ ಇದೆ ಅಂತ ತಿಳ್ಕೊಬೇಕಷ್ಟೆ. ಪ್ರಾಮಾಣಿಕವಾಗಿ ನಡ್ಕೋಬೇಕು. ಪ್ರಾಮಾಣಿಕತೆ ಹೇಗೆ ಬರ್ತದೆ ಅಂತಂತಂದರೆ ನಮ್ಮ ಒತ್ತಡಗಳಿಂದ, ಈ ಭಯದಿಂದ, ಎಲ್ಲ ಥರದ ಸ್ಟ್ರೆಸ್ಸಿಂದ ನಾವು ಮುಕ್ತರಾಗಬೇಕು. 2 ಥರದ ಪ್ರಾಬ್ಲಮ್ ನಾವು ನೋಡ್ತೀವಿ ಗುರುಜಿ. ಒಂದು ಅಂಡರ್ ಅರ್ನಿಂಗು, ಇನ್ನೊಂದು ಓವರ್ ಅರ್ನಿಂಗು. ಅಂಡರ್ ಅರ್ನಿಂಗು ಈ ಉತ್ಸಾಹ ಇಲ್ಲದೆ ಸುಮ್ಮನೆ ಲೇಸಿನೆಸ್ಸಿಂದ ಮಾಡೋದಾದರೆ, ಕೆಲವರು ನಿಲ್ಲಿಸೋದೇ ಇಲ್ಲ, ಇನ್ನೂ ಬೇಕು ಅಂತ ಹೇಳಿ ಅವ್ರಿಗೆ ಬೇಕಾದಷ್ಟು ದುಡ್ಡಿರುತ್ತೆ, ಆದರೂ ಕೆಲಸ ಮಾಡ್ತಾನೆ ಇರ್ತಾರೆ, ಅದ್ರ ಜ್ಞಾನ ಇರೋದಿಲ್ಲ. ವರ್ಕೋಹಾಲಿಕ್ ಅಂತೀವಿ, ಇದು ಎರಡೂ ಎಕ್ಸ್ಟ್ರೀಮು. ಕೆಲವರು ಏನು ಕೆಲಸ ಮಾಡ್ತಲೇ ಇರ್ತಾರೆ, ಶರೀರ ಹಾಳು ಮಾಡ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅವರು. ಅದು ಯಾಕೆ ಕೆಲಸ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ. ದುಡ್ದು ದೊಡ್ಡ ರೊಕ್ಕವನ್ನು ಶೇಖರಣೆ ಮಾಡಿ ಬ್ಯಾಂಕಲ್ಲಿ ಇಟ್ಬಿಟ್ಟು ಮನುಷ್ಯ ಸಾಯ್ತಾನೆ. ಆಮೇಲೆ ಅವ್ರ ಮಕ್ಕಳು ಅಪ್ಪ ಇಟ್ಟು ರೊಕ್ಕದ ಮೇಲೆ ಎಲ್ಲರೂ ಜಗಳ ಮಾಡ್ತಾಯಿರ್ತಾರೆ. ಇದು ಸಮಾಜದಲ್ಲಿ ಬಹಳ ನಡೀತಾ ಇದೆ. ಹೀಗೆ ಇದಕ್ಕೆ ಏನು ಬೇಕು, ನಮ್ಮಲ್ಲೊಂದು ಪ್ರಜ್ಞೆ ಮೂಡಿಸ್ಬೇಕು. ನೀವು ಮೂಡಿಸೋ ಈ ಒಂದು ಮೋಸಕ್ಕೆ ಹೇಳಿ ಗುಡ್ ಬೈ ಅಂತಿಲ್ಲ, ಹಾಗೆಯೇ ಅತಿ ಆಸೆಗೆ ಹೇಳಿ ಗುಡ್ ಬೈ ಅನ್ನೋದು ಹೇಳಬೇಕಾಗ್ತದೆ. ಅತಿ ಆಸೆ ಅದೊಂದು ಕಾರಣ ಆಗ್ತದೆ. ಮತ್ತು ಜೀವನ ಕ್ಷಣಿಕ, ಒಂದಿನ ಎಲ್ಲ ಸಾಯ್ತೀವಿ ಅಂತಕ್ಕಂಥ ನಮ್ಮ ಮೃತ್ಯುವಿನ ಬಗ್ಗೆ ಪ್ರಜ್ಞೆ ಇಲ್ಲ. ಮೃತ್ಯುವಿನ ಪ್ರಜ್ಞೆ ಮೂಡಿದ ಕೂಡಲೇ ಜನರಲ್ಲಿರ್ತಕ್ಕಂಥ ವಿಕಾರಗಳು, ಏನೇನು ದೋಷಗಳು ತನ್ನಷ್ಟಕ್ಕೆ ತಾನೇ ದೂರವಾಗ್ತದೆ. ಅದಕ್ಕೆ ನಮ್ಮ ಹಿಂದಿನವರೆಲ್ಲ ಹೇಳಿದ್ದಾರೆ ನೋಡಿ, ವೈರಾಗ್ಯ ಇರಬೇಕು, ಜ್ಞಾನ ಇರಬೇಕು, ವೈರಾಗ್ಯ ಇರಬೇಕು, ಎರಡೂ ಇರಬೇಕು. ಜ್ಞಾನ ವೈರಾಗ್ಯ ಎರಡೂ ಇದ್ದಾಗ, ವೈರಾಗ್ಯ ಅಂದ್ರೇನು,
ಎಲ್ಲ ಸತ್ತೇ ಸಾಯ್ತೀವಪ್ಪ, ಇದು ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ ಅಂತಕ್ಕಂಥ ಒಂದು ದೃಢವಾದ ಜ್ಞಾನ ಪರಿಜ್ಞೆ ನಮ್ಮಲ್ಲಿ ಹಿಂದ್ಗಡೆ ಎಲ್ಲ ಒಂದು ಮನೆಯಲ್ಲೂ ಜನ ಈ ಥರ ಮಾತಾಡೋರು, ಯಾರು ಏನು ಹೊತ್ಕೊಂಡು ಹೋಗ್ತಾರ್ರಿ ಅಂತ ಮನೆ ಮಾತಾಗಿತ್ತಿದ್ದು. ಅದನ್ನು ಪ್ರಜ್ಞೆ ಮೂಡಿಸ್ಬೇಕಾಗಿದೆ. ಅದರ ಬೇರೆ ಯಾವ ದೇಶದಲ್ಲೂ ಈ ಥರ ಪ್ರಜ್ಞೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಇದೆ, ನಮ್ಮ ಕರ್ನಾಟಕದಲ್ಲದು ಹೆಚ್ಚಿಗೆ ಎಲ್ಲ ಯಾರು ಏನು ಹೊತ್ಕೊಂಡು ಹೋಗ್ತಾರ್ರಿ, ಯಾರೂ ಏನು ಹೊತ್ಕೊಂಡು ಹೋಗೋಲ್ಲ ಅಂತಕ್ಕಂಥ ಮನೆ ಮಾತಾಗ್ತಾ ಇತ್ತು. ಆ ಒಂದು ಪ್ರಜ್ಞೆ ಇದ್ದಿದ್ದರಿಂದ ನಮ್ಮಲ್ಲಿ ಆತ್ಮೀಯತೆ, ಮಾನವತ್ವ, ಸ್ನೇಹ, ಪ್ರೀತಿ, ಮಮತೆ, ವಿಶ್ವಾಸ ಇವೆಲ್ಲ ಹೆಚ್ಚಿತ್ತು ನಮ್ಮ ದೇಶದಲ್ಲಿ. ಅದರಿಂದ ನಾವು ಸಮಾಜದಲ್ಲಿ ಮಾನವೀಯ ಮೌಲ್ಯಗಳನ್ನು, ಆತ್ಮೀಯತೆಯನ್ನು ಹೆಚ್ಚು ಹೆಚ್ಚು ಹರಡಿಸ್ತಾ ಇರಬೇಕು. ಅವರು ಆ ಸಂಸ್ಕಾರವನ್ನು ಮತ್ತೆ ಕೊಡಬೇಕಾಗಿದೆ. ತುಂಬ ಥ್ಯಾಂಕ್ಸ್ ಗುರೂಜಿ, ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಗುರೂಜಿ ಹೇಳಿದ್ರು ಅತಿ ಆಸೆಗೆ ಗುಡ್ ಬೈ ಹೇಳಿ ಅಂತ, ತುಂಬ ಅದ್ಭುತವಾದ ವಿಷಯಗಳನ್ನು ಹೇಳಿದ್ರು. ತುಂಬ ಧನ್ಯವಾದಗಳು ಗುರೂಜಿ ಮಾತಾಡಿದ್ದಕ್ಕೆ. ನಾವು ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಸರಿಯಾಗಿ ನೀವು ಗಳಿಸ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸಾಮರ್ಥ್ಯಕ್ಕಿಂತ ಕಡಿಮೆ ಗಳಿಸೋದು ನಿಮಗೆ ನೀವು ಮಾಡಿಕೊಳ್ಳುವ ಮೋಸ, ನಿಮಗೆ ಅನ್ನೋದಕ್ಕಿಂತ ನಿಮ್ಮ ಕುಟುಂಬಕ್ಕೆ ನೀವು ಮಾಡುವ ಮೋಸ. ಸಾಮರ್ಥ್ಯವನ್ನು ಮೀರಿ ಗಳಿಸ್ತಾ ಇದ್ದರೆ ಅದು ನಿಮಗೆ ನೀವೇ ಮಾಡಿಕೊಳ್ತಾ ಇರುವಂಥ ಮೋಸ. ಮೋಹನ್ ಅವರೇ, ಹೌದು ಬ್ಯಾಲೆನ್ಸ್ ಹೆಂಗೆ ಮಾಡೋದು ಇದನ್ನು ಸರ್? ಇದು ವೆನ್ ಅ ಪರ್ಸನ್ ಶುಡ್ ನೋ, ನಾನು ಇನ್ನು ದುಡಿದಿದ್ದು ಸಾಕು, ಈ ದುಡಿಮೆಯನ್ನು ನಾನು ಅನುಭವಿಸಬೇಕು ಅಂತ ಯಾವಾಗ ನಿರ್ಧಾರ ಮಾಡಬೇಕು ಒಬ್ಬ ಮನುಷ್ಯ? ಆ್ಯಕ್ಚುಲಿ ಅದು ನೀವು ಅರ್ನ್ ಮಾಡೋಕ್ಕೆ ಶುರು ಮಾಡಿದಾಗಲೇ ನಿರ್ಧಾರ ಮಾಡಿದ್ರೆ ಅದನ್ನು ಅಚೀವ್ ಮಾಡೋದು ಬಹಳ ಸುಲಭ. ಇದಕ್ಕೆ ನಾವು ಫೈನಾನ್ಷಿಯಲ್ ಮೋಕ್ಷ ಅಂತ ನಾನೇನು ಫಿನ್ಮೋ ಅಂದರೆ ಫೈನಾನ್ಷಿಯಲ್ ಮೋಕ್ಷ ಅಂತ ಕರಿತೀರಿ. ಹೌದು, ಫೈನಾನ್ಷಿಯಲ್ ಮೋಕ್ಷ ಅಂದರೆ ಏನಂದರೆ, ಈಗ ನಾನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಇಷ್ಟನ್ನ ಒಂದು 15-20 ವರ್ಷ ನಾನು ಏನು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆಮೇಲೆ ಲೈಫ್ ಲಾಂಗ್ ಏನು ನಾನು ಅರ್ನ್ ಮಾಡಿದ್ದೀನಿ ಅದರಿಂದ ನಾನೊಂದು ಅಸೆಟ್ ಕ್ರಿಯೇಟ್ ಮಾಡಬೇಕು. ಅಸೆಟ್ ಅಂದರೆ ಅದನ್ನು ವೆಲ್ತ್ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಅಥವಾ ಇಟ್ ಕುಡ್ ಬಿ ಅ ಫಂಡ್ಸ್, ರಿಟೈರ್ಮೆಂಟ್ ಫಂಡ್ಸ್ ಅಂತ ನಾವೇನು ಹೇಳ್ತೀವಿ. ಅದನ್ನು ವೆಲ್ತ್ ಕ್ರಿಯೇಟ್ ಮಾಡಿದ್ರೆ ಆ ಫಂಡಿಂದ ನೀವೊಂದು 5-6 ಕೋಟಿ 10 ಕೋಟಿಯಷ್ಟು ನೀವು ಸಂಪಾದನೆ ಮಾಡಿ ಕೂಡಿಟ್ರೆ ಆ 10 ಕೋಟಿ ನೀವು FD-ನಲ್ಲೇ ಇಟ್ಕೊಳ್ಳಿ, ಅದು ಕೂಡ ಫೈನಾನ್ಷಿಯಲ್ ಮೋಕ್ಷನೇ ನಿಮಗೆ. ತಿಂಗಳಿಗೆ ನಿಮಗೊಂದು 10 ಕೋಟಿ ನಿಮಗೆ ನೀವು FD ಇಟ್ಟರೆ ನಿಮಗೆ ಕಮ್ಮಿ ಅಂದ್ರೆ 5 ಲಕ್ಷ ಸಿಗುತ್ತೆ, 0.5%ಗೆ 5 ಲಕ್ಷ ನಿಮಗೆ ಬೇಕಾದಷ್ಟು ಲೈಫಲ್ಲಿ. ಏನಾಗುತ್ತೆ, ನಾವೇನು ಹೇಳ್ತೀವಿ ಅಂದರೆ, ಈ ಏನೂ ಕಷ್ಟಪಟ್ಟದ ಕೆಲಸ ಮಾಡದೆ ಎಂಜಾಯ್ ಮಾಡೋವಂಥ ಪೀರಿಯಡ್ ಇದೆಯಲ್ಲ, ಅಂದರೆ ನಿಮಗೆ ಫ್ರೀ, ಯು ಆರ್ ವೆರಿ ಫ್ರೀ ಟು ಡೂ ವಾಟ್ ಯು ವಾಂಟ್ ಟು ಡೂ. ನಿಮಗೆ ಗಿಟಾರ್ ಕಲೀಲಿಲ್ವಾ? ಯಾಕೆಂದರೆ ಇಷ್ಟು ವರ್ಷ ನಾವೇನು ಮಾಡಿರ್ತೀವಿ, ಎಲ್ಲ ಅದನ್ನು ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀವಿ. ನನಗೇನೋ ಒಂದು ಆಸೆ ಇರುತ್ತೆ, ನಾನೇನೋ ಆಗಬೇಕಾಗಿರುತ್ತೆ, ನಮ್ಮಪ್ಪ ಇನ್ನೆಲ್ಲೋ ಸೇರಿಸ್ಬಿಡ್ತಾರೆ. ಇನ್ನೇನೋ ಹಾಡುಗಾರ ಆಗಬೇಕಾಗಿರುತ್ತೆ, ನಾನು ಇಂಜಿನಿಯರ್ ಆಗಿಬಿಡ್ತೀನಿ. ಏನೋ ಆಸೆಗಳೆಲ್ಲ ಇರುತ್ತೆ, ನಾವೇನೇನು ಮಾಡಬೇಕು ಅಂತ, ಸಮಾಜಕ್ಕೆ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ನಮ್ಮಲ್ಲಿ ಏನಿದೆ ಹಣನ, ಅದನ್ನು ನಾವು ನಮ್ಮ ಒಂದು ಹಣ ಇರಬಹುದು ಅಥವಾ ನಿಮ್ಮ ಕುಶಲತೆ ಇರ್ಬೋದು, ಯುವರ್ ಸ್ಕಿಲ್ ಸೆಟ್ ಇರ್ಬೋದು. ಇಫ್ ಯು ಆರ್ ಎನ್ MD ಆಫ್ ಅ ಕಂಪನಿ, ನೀವು ರಿಟೈರ್ ಆದ್ರಿಂದರೆ ನೀವು ಎಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಮಾಡ್ಬೋದು. ನಿಮಗೆ ಆ ಕೆಲಸ ಇಲ್ಲ ಅಂದರೆ ಇವತ್ತು ಅಷ್ಟೇ ದುಡ್ಡು ಬರ್ತಾ ಇದೆ ಅಂದರೆ, ಇದನ್ನು ನಾವು ಫೈನಾನ್ಷಿಯಲ್ ಮೋಕ್ಷ ಅಂತ ಕರಿತೀವಿ. ಇದನ್ನು ನಾವು ಮಾಡ್ತೀವಿ ಕೂಡ. ಅದಕ್ಕೋಸ್ಕರನೇ ನಾನು ಇದ್ರ ಬಗ್ಗೆ ಮಾತಾಡಿದ್ದು. ಮೋರ್ ದೆನ್ 300 ಫ್ಯಾಮಿಲೀಸ್, ಒಂದು 300 ಕುಟುಂಬಗಳು 6 ವರ್ಷದಿಂದ ಅದರಲ್ಲಿ ಆಲ್ಮೋಸ್ಟ್ ಈಗ ಒಂದು 100 ಜನ ಅಚೀವ್ ಮಾಡಿಬಿಟ್ಟಿದ್ದಾರೆ ಫೈನಾನ್ಷಿಯಲ್ ಮೋಕ್ಷ. ನಾನು ಹೇಳ್ತಿದ್ದೀನಿ ನಮ್ಮ ಕ್ಲೈಂಟ್ಸ್ಗೆ, ಬಿಟ್ಬಿಡಿ ಸರ್ ಕೆಲಸ ಅಂದರೆ, ಇನ್ನೊಂದು 3 ವರ್ಷ ಮಾಡಿಬಿಡ್ತೀನಿ ಸರ್ ಅಂತ. ಅಂದರೆ ಇಟ್ಸ್ ಅನ್ ಆಪ್ಷನ್ ಫಾರ್ ದಟ್. ಅದು ಪ್ರತಿಯೊಬ್ಬರಿಗೂ ಆಗಬೇಕು ಅಂತ. ಯಾಕೆಂದರೆ ಬಹಳಷ್ಟು ಜನ ನಮ್ಗೆ ಈಗ ಈ ಮೋಸಕ್ಕೆ ಹೇಳಿ ಗುಡ್ ಬೈ ಕಾರ್ಯಕ್ರಮದಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ, ನಮ್ಮ ವೆಬ್ಸೈಟಲ್ಲಿ ಕ್ವಶನ್ ಕೇಳ್ತಾರೆ. ಅವರು ಯಾವುದೋ ಒಂದು ಕೇಳ್ತಾರೆ, ನನಗೆ ಈ ಥರ ಮೋಸ ಇದೆಯಾ, ಏನಾದರೂ ಇದನ್ನು ತೊಗೊಳ್ತಾ ಇದ್ದೀನಿ, ಈ ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ದೀನಿ, ನೆಗೆಟಿವ್ ಆಯಿತು, ಈ ಥರದ ಕ್ವಶನ್ ಕೇಳ್ತಾರೆ. ನಾವು ಏನು ಕೇಳ್ತೀವಿ ಅವ್ರನ್ನ ಅಂದರೆ, ನೀವು ಎಷ್ಟು ಅರ್ನ್ ಮಾಡ್ತಿದ್ದೀರಾ ಅಂತ ಕೇಳ್ತೀವಿ. ನಿಮ್ಮ ಪ್ರಾಬ್ಲಮ್ ಯಾವುದು ಅಂತ. ಈಸ್ ಅರ್ನಿಂಗ್ ಯುವರ್ ಪ್ರಾಬ್ಲಮ್? ಇಲ್ಲ ಅರ್ನಿಂಗ್ ಚೆನ್ನಾಗಿ ಮಾಡ್ತಿದ್ದಾನೆ, ಈ ಸೇವಿಂಗ್ ಯುವರ್ ಪ್ರಾಬ್ಲಮ್? ಸೇವಿಂಗ್ಸ್ ಮಾಡ್ತಿದ್ದೀವಿ, ಆರ್ ಯು ಗ್ರೋಯಿಂಗ್ ಯುವರ್ ಸೇವಿಂಗ್ಸ್? ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಅಂತ. ಸೊ ಅದು ಹೇಳಿದಾಗ ಬಹಳ ಅವರು ಇಷ್ಟಪಟ್ಟು ಅದನ್ನು ಫಾಲೋ ಮಾಡ್ತಾರೋ ಬಿಡ್ತಾರೋ ಬೇರೆ ವಿಷಯ, ಆದರೆ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಇದು ಈ ಒಂದು ದೃಷ್ಟಿಕೋನ ಇರಲಿಲ್ಲ ನಮಗೆ ಅಂತ ಹೇಳಿ. ಆ್ಯಕ್ಚುಲಿ ಮುಂದಿನ ವಾರದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಇವಾಗ ನಾವು ಅರ್ನಿಂಗ್ಸ್ ಬಗ್ಗೆ ಮಾತಾಡಿದ್ವಿ, ಹೇಗೆ ನಾವು ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತೀವಿ ಈ ಖರ್ಚು ಮಾಡೋದ್ರಿಂದ ಅಂತ. ಇಲ್ಲ, ಅದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ದುಡ್ಡು ಗಳಿಸ್ಬೇಕು, ಇವತ್ತು ಹೆಂಗೆ ನಾಳೆ ಹೆಂಗೆ ಅನ್ನುವ ಒತ್ತಡದಿಂದ ನಿಮಗೆ ಬಿಡುಗಡೆಗೊಳಿಸುವಂಥದ್ದು ಫೈನಾನ್ಷಿಯಲ್ ಮೋಕ್ಷ. ಆ ಬಿಡುಗಡೆಯನ್ನು ಮಾಡಬಹುದು. ಆದರೆ ನೀವು ಹೇಳ್ತಿರಲ್ಲ 5 ಕೋಟಿ 10 ಕೋಟಿ ಸೇವಿಂಗ್ ಅಂತ, ತುಂಬ ಜನರ ಪಾಲಿಗೆ ಅದು ತುಂಬ ಭಾಳ ದೊಡ್ಡ ಕನಸು ಸರ್. ಅದು 5 ಕೋಟಿ 10 ಕೋಟಿ ಇಸ್ ನಾಟ್ ಎವ್ರಿಬಡೀಸ್ ಥಿಂಗ್. ಇಲ್ಲ ಸರ್, ಅದು ವ್ಯವಸ್ಥಿತವಾಗಿ ಸೇವಿಂಗ್ಸ್ ಮಾಡಿದ್ರೆ, ಇವಾಗ ಒಂದು 5 ಕೋಟಿ ನೀವು ಮಾಡಬೇಕಂದ್ರೆ 15-20 ವರ್ಷ ನಿಮ್ಗೆ ಆವರೇಜ್ 15% ರಿಟರ್ನ್ಸ್ ಬಂದರೂ ನೀವು ಸೇವಿಂಗ್ ಮಾಡಬೇಕಾಗಿರೋದು ಬರೀ 60-70 ಸಾವಿರ ಅಷ್ಟೇ ಸಾಕು.
ಓಕೆ. ಅಂದರೆ ತುಂಬ ದೊಡ್ಡ ಮೊತ್ತ ಬೇಡ, ನಮಗದು ಇವಾಗ 10 ಕೋಟಿ ಅಂತ ಕಾಣುತ್ತೆ, ಅದಕ್ಕೆ ಕಾಂಪೌಂಡಿಂಗ್ ವಂಡರ್ ಅಂತ ಹೇಳಿದೆ, 7th ವಂಡರ್ ಅಂತ ಕರೀತಾರೆ ಅದಕ್ಕೆ, ದ ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಐನ್ಸ್ಟೀನ್ ಅದನ್ನ 7th ವಂಡರ್ ಅಂತ ಕರೆದ. ಹಾಗಾಗಿ ಅದು ಬೇಗ ಶುರು ಮಾಡಿದಷ್ಟು, ಓಕೆ, ಬೇಗ ನಿಮ್ಮ ಲೈಫ್ ಸ್ಪ್ಯಾನ್ ಜಾಸ್ತಿ ಇದ್ದಷ್ಟು ನೀವು ಜಾಸ್ತಿ ಎಂಜಾಯ್ ಮಾಡ್ಬೋದು. ಆ ಮಲ್ಟಿಪ್ಲಿಕೇಶನ್ ಆಗೋದು ಜಾಸ್ತಿ ಆಗುತ್ತೆ. ಅದಾಗೋದೇ 10 ವರ್ಷ ಆದಮೇಲೆ. ಎಸ್. ಹಾಗಾಗಿ ಸಾಧ್ಯ, ಅದು ಮಾಡೋದು ಸಾಧ್ಯ. ಅದು ಆಗಿದೆ ಆಲ್ರೆಡಿ, ಬಹಳಷ್ಟು ಜನ ಅನುಭವಿಸಿದ್ದಾರೆ, ಈಗ ಎಂಜಾಯ್ ಮಾಡ್ತಿದ್ದಾರೆ ಲೈಫ್. ಅದು ಬಹಳ ಮುಖ್ಯ. ಅಂದರೆ ಅವ್ರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸೊಸೈಟಿಗೆ. ಬಹಳಷ್ಟು ಜನ ಟೀಚ್ ಮಾಡ್ತಾರೆ, ಇನ್ನೆಲ್ಲೋ ಹೋಗಿ ಒಂದು ಸೇವೆ ಮಾಡ್ತಾರೆ, ಬಿಕಾಸ್ ದೇ ಆರ್ ಫ್ರೀ. ಅವರಿಗೆ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಬಾಧ್ಯತೆ ಇಲ್ಲ. ಸೊ ಫೈನಾನ್ಷಿಯಲ್ ಮೋಕ್ಷ ಇಸ್ ವೆರಿ ಮಚ್ ಪಾಸಿಬಲ್, ನೀವು ಹೇಳೋದು. ಖಂಡಿತ ಪಾಸಿಬಲ್, ಖಂಡಿತ ಪಾಸಿಬಲ್. ಆ ಫೈನಾನ್ಷಿಯಲ್ ಮೋಕ್ಷವನ್ನು ಅಟೈನ್ ಮಾಡೋ ಸ್ಥಿತಿಗೆ ಬಹಳಷ್ಟು ಜನ ಬರಲಿ ಅನ್ನೋದು ನನ್ನ ಹಾರೈಕೆ. ಈ ಉದ್ದೇಶನೂ ಅದೇ. ಯಾಕೆಂದರೆ ಅದು ನಾವು ಫೀಸ್ ಕೊಟ್ಟವ್ರಿಗೆ ನಾವಲ್ಲಿ ಮಾಡ್ತೀವಿ, ಅದರ್ಸ್ ಅ ಫೀ ಬೇಸ್ ಸರ್ವಿಸ್. ಆದರೆ ಇದು ಎಲ್ಲರಿಗೂ ಯೋಚನೆ ಬರಲಿ ಇದು ಅಂತ. ಎಕ್ಸಾಕ್ಟ್ಲಿ. ಯಾಕೆಂದರೆ ಈಗ ಒಂದು 15-20 ಸಾವಿರಕ್ಕೆ ಈಗಷ್ಟೇ ಕೆಲಸಕ್ಕೆ ಸೇರಿದಂಥ ಹುಡುಗರುಗಳು ಈಗಿಂದ ಇದನ್ನ ಬಗ್ಗೆ ಯೋಚನೆ ಮಾಡಿದ್ರೆ, ಅವರು ಆ ಫೈನಾನ್ಷಿಯಲಿ ಸ್ಮಾರ್ಟ್ ಆದರೆ ಅವರು ನೆಮ್ಮದಿಯಾಗಿ ಬದುಕ್ತಾರೆ ಇನ್ನೊಂದು 30 ವರ್ಷ ಆದಮೇಲೆ. ಅಬ್ಸಲ್ಯೂಟ್ಲಿ ವಂಡರ್ಫುಲ್ ಮೋಹನ್ ಅವರೇ. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು ಆಸ್ ಯೂಶುವಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಮುಂದಿನ ವಾರ ಮತ್ತೊಂದು ರೀತಿಯ ಮೋಸ, ನಿಮಗೆ ನೀವೇ ಮಾಡಿಕೊಳ್ಳುವ ಮತ್ತೊಂದು ರೀತಿಯ ಮೋಸದ ಬಗ್ಗೆ ಮಾತಾಡ್ತೀವಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಮೋಸಕ್ಕೆ ಹೇಳಿ ಗುಡ್ ಬೈ, ಮೋಸಕ್ಕೆ ಹೇಳಿ ಗುಡ್ ಬೈ. ಸ್ನೇಹಿತರೆ, ನೋಡಿದ್ರಲ್ಲ, ನಮಗೆ ನಾವೇ ಮಾಡಿಕೊಳ್ಳುವಂತಹ ಮೋಸ ಅಂದರೆ ನಮಗೆ ಶಕ್ತಿ ಇದ್ದರೂ ಕೂಡ ಅದನ್ನು ನಾವು ಸರಿಯಾದ ಸಂಪಾದನೆ ಮಾಡೋದಕ್ಕೆ ಬಳಸದೇ ಇರುವಂಥದ್ದು. ಅರ್ನಿಂಗ್ ಟು ಲೆಸ್ ಇಸ್ ಅ ಕ್ರೈಮ್ ಅಂತೀವಿ ನಾವು. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ನೀವು ಉಪಯೋಗಿಸ್ಕೊಳ್ಳಿ, ಹೆಚ್ಚು ಸಂಪಾದನೆ ಮಾಡಿ, ಹೆಚ್ಚು ಶ್ರೀಮಂತರಾಗಿ. ಆದರೆ ನೀವು ಸಂಪಾದನೆ ಮಾಡಿರೋ ದುಡ್ಡು ಯಾರೂ ಕಸ್ಕೋಬಾರ್ದು, ಯಾವುದೇ ವಂಚಕರ ಬಲಿ ಆಗಬಾರ್ದು. ನಾವು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ಇದೇ ತರಹದ ನಮಗೆ ನಾವೇ ಮಾಡಿಕೊಳ್ಳುವಂತಹ ಮೋಸದ ಬಗ್ಗೆ ಮಾತಾಡ್ತೀವಿ. ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಜಾಗರೂಕರಾಗೋಣ.